ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಎಂಬ ಪಾಠದ ಪ್ರಮುಖ 1 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲೇ ಪ್ರಶ್ನೆ, ಆಸ್ಟ್ರೆಡ್ಡನು ತನ್ನ ಪ್ರಯೋಗದಲ್ಲಿ ವೀಕ್ಷಿಸಿದ ಅಂಶ ಯಾವುದು? ಸೊ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕದ ಸುತ್ತ ಕಾಂತಕ್ಷೇತ್ರ ಉಂಟಾಗುತ್ತದೆ ಎನ್ನುವುದನ್ನು ಆಸ್ಟ್ರೆಡ್ ಏನು ಮಾಡ್ತಾನೆ, ತನ್ನ ಪ್ರಯೋಗದಲ್ಲಿ ವೀಕ್ಷಿಸತಕ್ಕಂತಹ ಅಂಶ ಆಗಿರ್ತದೆ. ಇನ್ನು 2ನೇ ಪ್ರಶ್ನೆ ನೋಡ್ರಿ, ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕದಲ್ಲಿರುವ ಕಾಂತಕ್ಷೇತ್ರದ ದಿಕ್ಕನ್ನು ಹೇಗೆ ತಿಳಿಯಬಹುದು? ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕದಲ್ಲಿರುವ ಕಾಂತಕ್ಷೇತ್ರದ ದಿಕ್ಕನ್ನು ನಾವು ಹೇಗೆ ತಿಳಿಯಬಹುದಪ್ಪ ಅಂದರೆ ಬಲಗೈ ಹೆಬ್ಬೆರಳು ನಿಯಮದ ಸಹಾಯದಿಂದ ನಾವೇನು ಮಾಡ್ಬೋದು, ತಿಳಿಯಬಹುದು. ಓಕೆನಾ. ನೆಕ್ಸ್ಟ್ ನೋಡ್ರಿ, ಪ್ರಶ್ನೆ ಸಂಖ್ಯೆ 3, ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ಸುರುಳಿಯ ಮಧ್ಯ ಅಥವಾ ಒಳಭಾಗದಲ್ಲಿನ ಕಾಂತಕ್ಷೇತ್ರದ ಆಕಾರವನ್ನು ಹೇಳಿರಿ ಅಂತ ಕೇಳಿದಾನೆ. ಸೊ ಒಂದು ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ಇದಲ್ಲ, ಸುರುಳಿಯ ಒಳಭಾಗದಲ್ಲಿ ಅಥವಾ ಮಧ್ಯಭಾಗದಲ್ಲಿ ಕಾಂತಕ್ಷೇತ್ರದ ಆಕಾರ ಯಾವ ರೀತಿ ಇರ್ತದಪ್ಪ ಅಂದರೆ ವೃತ್ತಾಕಾರದಲ್ಲಿ ಇರ್ತದೆ ಅಂತ ಹೇಳ್ತಾನೆ. ಪ್ರಶ್ನೆ ಸಂಖ್ಯೆ 4, ವಿದ್ಯುತ್ ಪ್ರವಹಿಸುತ್ತಿರುವ ಸೊಲನಾಯ್ಡ್ ಹೇಗೆ ವರ್ತಿಸುತ್ತದೆ? ಈ ಸೊಲನಾಯ್ಡ್ ವಿದ್ಯುತ್ ಅದರಲ್ಲಿ ಏನಾರ ಹರಿತಾ ಇದ್ರೆ ಅದು ವಿದ್ಯುತ್ ಕಾಂತದಂತೆ ವರ್ತಿಸುತ್ತದೆ ಅಂತ ಹೇಳಬಹುದು. ಪ್ರಶ್ನೆ ಸಂಖ್ಯೆ 5, ಕಾಂತೀಯ ವಸ್ತುಗಳನ್ನು ವಿದ್ಯುತ್ನ ಸಹಾಯದಿಂದ ಹೇಗೆ ಕಾಂತೀಕರಿಸಬಹುದು? ಆನ್ಸರ್ ನೋಡೋದಾದ್ರೆ, ಕಾಂತೀಯ ವಸ್ತುಗಳ ಸುತ್ತ ವಾಹಕದ ಸುರುಳಿಗಳನ್ನು ಸುತ್ತಿ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ಕಾಂತೀಯ ವಸ್ತುವಿನ ಸುತ್ತ ಕಾಂತಕ್ಷೇತ್ರ ಉಂಟಾಗ್ತದೆ. ಆಗ ಕಾಂತೀಯ ವಸ್ತು ಏನಾಗ್ತದೆ, ಕಾಂತದಂತೆ ವರ್ತಿಸುತ್ತದೆ ಅಂತ ನಾವು ತಿಳ್ಕೊಬೇಕಾಗ್ತದೆ. ಇನ್ನು ನೇರ ವಿದ್ಯುತ್ನ ಆವೃತ್ತಿ ಎಷ್ಟು ಅಂತ ಕೇಳಿದಾನೆ, 0 ಹರ್ಟ್ಜ್ ಆಗಿರ್ತದೆ. ಏಕೆಂದರೆ ಒಂದೇ ದಿಕ್ಕಿನಲ್ಲಿ ವಿದ್ಯುತ್ ಪ್ರವಹಿಸುವುದರಿಂದ ನೇರ ವಿದ್ಯುತ್ನ ಆವೃತ್ತಿ 0 ಆಗಿರ್ತದೆ. ವಿದ್ಯುತ್ ಫ್ಯೂಸ್ ಎಂದರೇನು? ವಿದ್ಯುತ್ ಮಂಡಲ ಹಾಗೂ ವಿದ್ಯುತ್ ಉಪಕರಣಗಳನ್ನು ಓವರ್ಲೋಡ್ನಿಂದ ಆಗುವ ಹಾನಿಯಿಂದ ರಕ್ಷಿಸುವ ಸುರಕ್ಷತಾ ಸಾಧನವೇ ವಿದ್ಯುತ್ ಫ್ಯೂಸ್ ಆಗಿರ್ತದೆ. ಓಕೆನಾ. ಇದು ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ ಆಗಿರ್ತದೆ. ಇನ್ನು ಸೊಲನಾಯ್ಡ್ ಎಂದರೇನು? ಸಾಕಷ್ಟು ಬಾರಿ ಎಕ್ಸಾಮ್ಗೆ ಬಂದಂತಹ ಪ್ರಶ್ನೆ ಆಗಿರ್ತದೆ. ಸೊಲನಾಯ್ಡ್ ಎಂದರೇನು? ಓಕೆನಾ. ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ನಾವು ಎಂತ ಕರಿತೀವಿ? ಸೊಲನಾಯ್ಡ್ ಎಂದು ಕರಿತೀವಿ. ಹಾಗಾದರೆ ಸೊಲನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರ ಯಾವ ರೀತಿ ಇರ್ತದಪ್ಪ ಅಂದರೆ ಏಕಮುಖವಾಗಿ ಇರ್ತದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇನ್ನು 9ನೇ ಪ್ರಶ್ನೆ, ವಿದ್ಯುತ್ ಕಾಂತೀಯ ಪ್ರೇರಣೆ ಎಂದರೇನು? ಈ ಪ್ರಯೋಗವನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದಾನೆ. ಸೊ ಬನ್ನಿ ಆನ್ಸರ್ ನೋಡೋಣ. ಒಂದು ಸುರುಳಿಗೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರ ಬದಲಾದಾಗ ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹ ಪ್ರೇರಿತವಾಗುತ್ತದೆ. ಈ ವಿದ್ಯಮಾನವನ್ನು ನಾವೆಂತ ಕರಿತೀವಿ? ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತೀವಿ. ಓಕೆನಾ. ಇದರ ಯಾರಪ್ಪ ಈ ಪ್ರಯೋಗವನ್ನು ಕಂಡುಹಿಡಿದವರು ಯಾರಪ್ಪ ಅಂದರೆ ಮೈಕಲ್ ಫ್ಯಾರಡೆ ಆಗಿರ್ತಾರ. ಪ್ರಶ್ನೆ ಸಂಖ್ಯೆ 10, ವಿದ್ಯುತ್ ಫ್ಯೂಸ್ನ ಉಪಯೋಗಗಳನ್ನು ತಿಳಿಸಿ. ವಿದ್ಯುತ್ ಮಂಡಲದಲ್ಲಿ ರುಸ್ವ ಮಂಡಲ ಮತ್ತು ಓವರ್ಲೋಡ್ನಿಂದ ವಿದ್ಯುತ್ ಮಂಡಲಗಳನ್ನು ಹಾಗೂ ವಿದ್ಯುತ್ ಉಪಕರಣಗಳನ್ನು ರಕ್ಷಿಸಲು ಫ್ಯೂಸನ್ನು ನಾವೇನು ಮಾಡ್ತೀವಿ? ಬಳಸ್ತೀವಿ. ಓಕೆನಾ. ಇದು ಕಡಿಮೆ ಕರಗುವ ಬಿಂದುವನ್ನು ಹೊಂದಿದ್ದು. ಯಾವುದು? ವಿದ್ಯುತ್ ಫ್ಯೂಸು ಕಡಿಮೆ ಕರಗುವ ಬಿಂದುವನ್ನು ಹೊಂದಿದ್ದು ಮಂಡಲದಲ್ಲಿ ಹೆಚ್ಚು ವಿದ್ಯುತ್ ಹರಿದಾಗ ಫ್ಯೂಸ್ ಕರಗುವ ಮೂಲಕ ಮಂಡಲವನ್ನು ಕಡಿತಗೊಳಿಸಿ ವಿದ್ಯುತ್ ಉಪಕರಣಗಳನ್ನು ಹಾನಿಯಿಂದ ರಕ್ಷಿಸುತ್ತದೆ. ಇದು ಸಾಕಷ್ಟು ಬಾರಿ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ ಆಗಿರ್ತದೆ. ವಿದ್ಯುತ್ ಫ್ಯೂಸ್ನ ಕಾರ್ಯವನ್ನು ಬರೆಯಿರಿ ಅಂತ ಕೇಳಿರ್ತಾರೆ. ಪ್ರಶ್ನೆ ಸಂಖ್ಯೆ 11, ವಿದ್ಯುತ್ ಫ್ಯೂಸನ್ನು ಯಾವುದರಿಂದ ತಯಾರಿಸ್ತಾರ? ತವರ ಮಿಶ್ರಿತ ತಾಮ್ರದಿಂದ ವಿದ್ಯುತ್ ಫ್ಯೂಸನ್ನು ತಯಾರಿಸಿರ್ತಾರೆ. ಓಕೆನಾ. ಇನ್ನು ಪ್ರಶ್ನೆ ಸಂಖ್ಯೆ 12 ನೋಡೋದಾದ್ರೆ, ಕಾಂತಕ್ಷೇತ್ರದ SI ಏಕಮಾನ ಯಾವುದು ಅಂತ ಕೇಳಿದಾನೆ. ಸೊ ಟೆಸ್ಲಾ ಆಗಿರ್ತದೆ. ಓಕೆನಾ. ನೆಕ್ಸ್ಟ್ ನೋಡಿ, ಕಾಂತಕ್ಷೇತ್ರ ಎಂದರೇನು ಅಂತ ಕೇಳಿದಾನೆ. ದಂಡ ಕಾಂತದ ಸುತ್ತಲೂ ಕಾಂತೀಯ ಪ್ರಭಾವ ಇರುವ ಪ್ರದೇಶವನ್ನು ನಾವೆಂತ ಕರಿತೀವಿ? ಕಾಂತಕ್ಷೇತ್ರ ಎಂದು ಕರೆಯುತ್ತೇವೆ. ಓಕೆನಾ. ಕಾಂತೀಯ ಬಲರೇಖೆಗಳು ಎಂದರೇನು? ಡೆಫಿನಿಷನ್ ಕೇಳಿದಾನೆ. ದಂಡಕಾಂತದ ಸುತ್ತಲೂ ಇರುವ ಕಾಂತೀಯ ಬಲದ ಪ್ರದೇಶವನ್ನು ಪ್ರತಿನಿಧಿಸುವ ರೇಖೆಗಳನ್ನು ಕಾಂತೀಯ ಬಲರೇಖೆಗಳು ಎನ್ನುವರು. ಕಾಂತೀಯ ಬಲರೇಖೆಗಳ ಗುಣಲಕ್ಷಣ ಕೇಳ್ತಾನೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ. ಕಾಂತೀಯ ಬಲರೇಖೆಗಳು ಕಾಂತದ ಹೊರಭಾಗದಲ್ಲಿ ಉತ್ತರ ಧ್ರುವದಲ್ಲಿ ಉತ್ಸರ್ಜಿಸಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗ್ತವೆ. ಕಾಂತದ ಒಳಭಾಗದಲ್ಲಿ ದಕ್ಷಿಣದಲ್ಲಿ ಉತ್ಸರ್ಜಿಸಿ ಉತ್ತರದಲ್ಲಿ ವಿಲೀನವಾಗ್ತವೆ. ಅಷ್ಟೇ ಅಲ್ಲದೆ ಕಾಂತೀಯ ಬಲರೇಖೆಗಳು ಧ್ರುವಗಳಲ್ಲಿ ಅಂದರೆ ಕಾಂತದ ಧ್ರುವ ಪ್ರದೇಶಗಳಲ್ಲಿ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರ್ತವೆ ಅನ್ನೋದು ಲಕ್ಷಣಗಳಾಗಿರ್ತವೆ. ಇಂಪಾರ್ಟೆಂಟ್ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 15, ಆರ್ಮೇಚರ್ ಎಂದರೇನು ಅಂತ ಕೇಳಿದಾನೆ. ಆಯತಾಕಾರದ ಇನ್ಸುಲೇಟ್ ಮಾಡಿದ ತಾಮ್ರದ ತಂತಿಯನ್ನು ಮೆದು ಕಬ್ಬಿಣದ ಸುತ್ತಿರುತ್ತಾರೆ. ಇದನ್ನು ನಾವೆಂತ ಕರಿತೀವಿ? ಆರ್ಮೇಚರ್ ಎಂದು ಕರೆಯುತ್ತೇವೆ. ಪ್ರಶ್ನೆ ಸಂಖ್ಯೆ 16, ದಿಕ್ ಪರಿವರ್ತಕಗಳು ಎಂದರೇನು? ಒಂದು ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ಹಿಮ್ಮುಖಗೊಳಿಸಲು ಬಳಸುವ ಸಾಧನವನ್ನು ದಿಕ್ ಪರಿವರ್ತಕಗಳು ಎಂದು ಎನ್ನುವರು. ಪ್ರಶ್ನೆ ಸಂಖ್ಯೆ 17, ನೇರ ವಿದ್ಯುತ್ ಎಂದರೇನು? ಕೇವಲ ಒಂದೇ ದಿಕ್ಕಿನಲ್ಲಿ ಹರಿಯುವ ವಿದ್ಯುತ್ತನ್ನು ನಾವೆಂತ ಕರಿತೀವಿ? ನೇರ ವಿದ್ಯುತ್ ಎಂದು ಕರಿತೀವಿ. ಇನ್ನು ಪರ್ಯಾಯ ಆಲ್ಟರ್ನೇಟ್ ಕರೆಂಟ್, AC ಕರೆಂಟ್, DC ಕರೆಂಟ್ ಅಂತ ಕರೀತಾರೆ. ನಿಯಮಿತವಾಗಿ ಪ್ರತಿ ಅರ್ಧ ಸುತ್ತಿಗೊಮ್ಮೆ ತನ್ನ ದಿಕ್ಕನ್ನು ಬದಲಾಯಿಸಿಕೊಳ್ಳುವ ವಿದ್ಯುತ್ತನ್ನು ಪರ್ಯಾಯ ವಿದ್ಯುತ್ ಅಂತ ಕರಿತೀವಿ. ಇನ್ನು ಪ್ರಶ್ನೆ ಸಂಖ್ಯೆ 19, ಗ್ಯಾಲ್ವನೋಮೀಟರ್ ಎಂದರೇನು?
ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಕಂಡುಹಿಡಿಯುವ ಸಾಧನವನ್ನು ನಾವೆಂತ ಕರಿತೀವಿ? ಗ್ಯಾಲ್ವನೋಮೀಟರ್ ಎಂದು ಕರೆಯುತ್ತೇವೆ. ಪ್ರಶ್ನೆ ಸಂಖ್ಯೆ 20, ಬೆಳಕಿನ ಮಂಡಲ ಎಂದರೇನು? ಬೆಳಕಿನ ಮಂಡಲದ ಸಾಮರ್ಥ್ಯ ಎಷ್ಟು ಅಂತ ಕೇಳಿದಾನೆ. ಬಲ್ಬ್, ಫ್ಯಾನ್ಗಳಂತಹ ಕಡಿಮೆ ಸಾಮರ್ಥ್ಯವುಳ್ಳ ಸಾಧನಗಳಲ್ಲಿ ವಿದ್ಯುತ್ ಪ್ರವಹಿಸುವಂತೆ ಮಾಡುವ ವಿದ್ಯುತ್ ಮಂಡಲವನ್ನು ಬೆಳಕಿನ ಮಂಡಲ ಎನ್ನುವರು. ಬೆಳಕಿನ ಮಂಡಲದ ಸಾಮರ್ಥ್ಯ 5 ಆಂಪಿಯರ್ ಪರ್ ಸೆಕೆಂಡ್ ಆಗಿರುತ್ತದೆ. ಪ್ರಶ್ನೆ ಸಂಖ್ಯೆ 21, ಶಕ್ತಿ ಮಂಡಲ ಎಂದರೇನು? ಶಕ್ತಿ ಮಂಡಲದ ಸಾಮರ್ಥ್ಯ ಎಷ್ಟು ಅಂತ ಕೇಳಿದಾನೆ. ಗೀಸರ್ಗಳು, ಕೂಲರ್ಗಳು, ತಂಪು ಕಾರಕಗಳಂತಹ ಹೆಚ್ಚಿನ ಸಾಮರ್ಥ್ಯವುಳ್ಳ ಸಾಧನಗಳಲ್ಲಿ ವಿದ್ಯುತ್ ಪ್ರವಹಿಸುವಂತೆ ಮಾಡುವ ವಿದ್ಯುತ್ ಮಂಡಲವನ್ನು ಶಕ್ತಿ ಮಂಡಲ ಎನ್ನುವರು. ಈ ಒಂದು ಶಕ್ತಿ ಮಂಡಲದ ಸಾಮರ್ಥ್ಯ 15 ಆಂಪಿಯರ್ ಪರ್ ಸೆಕೆಂಡ್ ಆಗಿರ್ತದೆ. ಪ್ರಶ್ನೆ ಸಂಖ್ಯೆ 22 ನೋಡಿದ್ರೆ ಸಜೀವ ತಂತಿಯ ಹೊದಿಕೆಯ ಬಣ್ಣ ಯಾವುದು? ಓಕೆ, ಇಲ್ಲಿ ಕರೆಂಟ್ ಪಾಸ್ ಆಗ್ತಾ ಇರ್ತದೆ, ಅದು ಕೆಂಪು ಬಣ್ಣದಲ್ಲಿ ಇರ್ತದೆ. ಇನ್ನು ಸಜೀವ ತಂತಿಯ ವಿಭವಾಂತರ ಎಷ್ಟು ಅಥವಾ ವಿಭವ ಎಷ್ಟು ಅಂತ ಕೇಳಿದಾನೆ. 220 ವೋಲ್ಟ್ ಆಗಿರ್ತದೆ. ಪ್ರಶ್ನೆ ಸಂಖ್ಯೆ 24, ತಟಸ್ಥ ತಂತಿಯ ಹೊದಿಕೆಯ ಬಣ್ಣ ಯಾವುದು ಅಂದರೆ ಕಪ್ಪು ಬಣ್ಣ ಆಗಿರ್ತದೆ. ಇನ್ನು ತಟಸ್ಥ ತಂತಿಯ ವಿಭವ ಎಷ್ಟಪ್ಪ ಅಂದರೆ 0 ವೋಲ್ಟ್ ಆಗಿರ್ತದೆ. ಅಂದರೆ ಯಾವುದೇ ರೀತಿಯಾದಂತಹ ಅಲ್ಲಿ ವೋಲ್ಟೇಜು ಹರಿತಾ ಇರೋಂಗಿಲ್ಲ. ಪ್ರಶ್ನೆ ಸಂಖ್ಯೆ 26, ಸಜೀವ ಮತ್ತು ತಟಸ್ಥ ತಂತಿಗಳ ನಡುವಿನ ವಿಭವಾಂತರ ಎಷ್ಟು ಅಂತ ಕೇಳಿದರೆ 220 ವೋಲ್ಟ್ ವಿಭವಾಂತರ ವ್ಯತ್ಯಾಸ ಇರ್ತದೆ ಎರಡರ ನಡುವೆ. ಇನ್ನು ಭೂ ಸಂಪರ್ಕ ತಂತಿಯ ಹೊದಿಕೆಯ ಬಣ್ಣ ಯಾವುದು ಅಂತ ಕೇಳಿದಾನೆ. ಆನ್ಸರ್ ನೋಡೋದಾದರೆ ಹಸಿರು ಬಣ್ಣ ಆಗಿರ್ತದೆ. 28ನೇ ಪ್ರಶ್ನೆ ನೋಡಿ, ಓವರ್ಲೋಡ್ ಎಂದರೇನು? ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳೆರಡೂ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗುತ್ತದೆ. ಪ್ರಶ್ನೆ ಸಂಖ್ಯೆ 29, ಫ್ಯೂಸ್ ತಂತಿಯ ಮಂಡಲದಲ್ಲಿರುವ ತಂತಿಗಳಿಗಿಂತ ಹೆಚ್ಚು ರೋಧವನ್ನು ಹೊಂದಿರಬೇಕು, ಆದರೆ ಅದರ ಕರಗುವ ಬಿಂದು ಅಧಿಕವಾಗಿರಬಾರದು, ಏಕೆ? ಮಂಡಲದಲ್ಲಿ ಅಗತ್ಯ ಪ್ರಮಾಣಕ್ಕಿಂತ ಅಧಿಕ ಪ್ರಮಾಣದ ವಿದ್ಯುತ್ ಹರಿದಾಗ ಫ್ಯೂಸ್ ತಂತಿಯಲ್ಲಿ ತಾಪಮಾನ ಹೆಚ್ಚಾಗುತ್ತದೆ. ಇದರಿಂದ ಫ್ಯೂಸ್ ತಂತಿಯು ಕರಗಿ ಮಂಡಲವನ್ನು ಕಡಿತಗೊಳಿಸುತ್ತದೆ. ಹಾಗಾಗಿ ಫ್ಯೂಸ್ ತಂತಿ ಏನಾಗಿರ್ಬೇಕು? ಹೆಚ್ಚು ರೋಧವನ್ನು ಹೊಂದಿರಬೇಕು, ಆದರೆ ಕರಗುವ ಬಿಂದುವನ್ನು ಅಧಿಕವನ್ನು ಹೊಂದಿರಬೇಕು. ಇನ್ನು ನೆಕ್ಸ್ಟ್ ನೋಡಿ, ಒಬ್ಬ ವಿದ್ಯಾರ್ಥಿಯು ವಿದ್ಯುತ್ ನೀರಿನ ಹೀಟರ್ನ 5 ಆಂಪಿಯರ್ ವಿದ್ಯುತ್ ಮಂಡಲಕ್ಕೆ ಸಂಪರ್ಕಿಸುತ್ತಾರೆ. ಇದು ಸರಿಯಾಗಿದೆಯೇ? ನಿಮ್ಮ ಉತ್ತರಕ್ಕೆ ಸೂಕ್ತ ಕಾರಣವನ್ನು ಕೊಡಿ ಅಂತ ಕೇಳಿದ್ರೆ, ಓವರ್ಲೋಡ್ನಿಂದಾಗಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ನೀರಿನ ಹೀಟರ್ ಏನಾಗ್ತದೆ? ಕೆಟ್ಟು ಹೋಗ್ತದೆ. ಹಾಗಾಗಿ ನಾವು 5 ಆಂಪಿಯರ್ ವಿದ್ಯುತ್ ಮಂಡಲಕ್ಕೆ ಇದನ್ನು ಏನು ಮಾಡಬಾರ್ದು? ಸಂಪರ್ಕ ಮಾಡಬಾರ್ದು. ಪ್ರಶ್ನೆ ಸಂಖ್ಯೆ 31, ವೈಜ್ಞಾನಿಕ ಕಾರಣ ಕೊಡಿ ಅಂತ ಕೇಳಿದ್ದಾನೆ. ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ಸುರುಳಿಯಲ್ಲಿ ಸುತ್ತುಗಳ ಸಂಖ್ಯೆ ಹೆಚ್ಚಿದಂತೆ ಅದರ ಸುತ್ತಲಿನ ಕಾಂತಕ್ಷೇತ್ರ ಅಧಿಕವಾಗುತ್ತದೆ, ಏಕೆ ಅಂತ ಕೇಳಿದಾನೆ. ಸುರುಳಿಯಲ್ಲಿ ಸುತ್ತುಗಳ ಸಂಖ್ಯೆ ಹೆಚ್ಚಾದಂತೆಲ್ಲ ಹರಿಯುವ ವಿದ್ಯುತ್ ಪ್ರವಾಹ ಹೆಚ್ಚುತ್ತದೆ. ಆದ್ದರಿಂದ ಕಾಂತಕ್ಷೇತ್ರವು ಕೂಡ ಏನಾಗ್ತದೆ? ಅಧಿಕವಾಗಿ ಇರ್ತದೆ ಅಂತ ನಾವು ಹೇಳ್ತೇವೆ. ಪ್ರಶ್ನೆ ಸಂಖ್ಯೆ 32, ಕೊಟ್ಟಿರುವ ಚಿತ್ರವನ್ನು ವೀಕ್ಷಿಸಿ. ಚಿತ್ರಕ್ಕೆ ಸಂಬಂಧಿಸಿದಂತೆ ಪ್ರಯೋಗವನ್ನು ಕೈಗೊಂಡಾಗ ಸುರುಳಿಯಲ್ಲಿ ಯಾವ ವಿಧದ ವಿದ್ಯುತ್ ಪ್ರವಾಹ ಪ್ರೇರಿತವಾಗುತ್ತದೆ? ನಿಮ್ಮ ಉತ್ತರಕ್ಕೆ ಕಾರಣವನ್ನು ಕೊಡಿ ಅಂತ ಕೇಳಿದಾನೆ. ಸೊ ಇಲ್ಲಿ ಒಂದು ಮಂಡಲ ಇದೆ, ಅದರಲ್ಲಿ ದಂಡಕಾಂತವನ್ನು ಒಳ ಹಾಕುವಂತಹ ಒಂದು ಚಿಹ್ನೆಯನ್ನು ತೋರಿಸಿದ್ದಾರೆ. ಸೊ ಇದನ್ನು ಆನ್ಸರನ್ನು ನೋಡೋದಾದರೆ ಇಲ್ಲಿ ಪರ್ಯಾಯ ವಿದ್ಯುತ್ ಪ್ರವಾಹ ಪ್ರೇರಿತವಾಗ್ತದೆ. ಯಾಕಪ್ಪ ಅಂದರೆ ಗ್ಯಾಲ್ವನೋಮೀಟರ್ನ ವಿಚಲನೆಯು ಮೊದಲು ಉಂಟಾದ ವಿಚಲನೆಯ ವಿರುದ್ಧ ದಿಕ್ಕಿನಲ್ಲಿ ಇರ್ತದೆ, ಅಥವಾ ಗ್ಯಾಲ್ವನೋಮೀಟರ್ನ ವಿಚಲನೆಗಳು ಏನಾಗ್ತವೆ? ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಇರ್ತವೆ. ಯಾಕಪ್ಪ ಅಂದರೆ ದಂಡಕಾಂತವನ್ನು ಆ ಒಂದು ಮಂಡಲದ ಒಳಗಡೆ ಹಾಕಿದಾಗ ಸೊ ಗ್ಯಾಲ್ವನೋಮೀಟರ್ನ ಸೂಚಿಕಾಂತ ಏನಾಗ್ತದೆ? ಡಿಫ್ಲೆಕ್ಷನ್ ಅನ್ನು ತೋರಿಸ್ತದೆ. ಸೊ ಯಾವಾಗ ನಾವು ದಂಡಕಾಂತವನ್ನು ಹೊರಗೆ ತೆಗಿತೇವಲ್ಲ, ಆವಾಗ ಮೊದಲ ಇದ್ದಂಥ ಸ್ಥಾನಕ್ಕೆ ವಾಪಸ್ ಹೋಗೋದ್ರಿಂದ, ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸೋದ್ರಿಂದ ಇಲ್ಲೇನಾಗ್ತದೆ? ಪರ್ಯಾಯ ವಿದ್ಯುತ್ ಪ್ರವಾಹ ಪ್ರೇರಿತ ಆಗ್ತದೆ ಅಂತ ಹೇಳ್ಬೋದು. ಇನ್ನು ಡೈನಮೋ ಎಂದರೇನು? ಕಾರ್ಯನಿರ್ವಹಿಸುವ ತತ್ವ ಯಾವುದಪ್ಪ ಅಂದರೆ ವಿದ್ಯುತ್ ಕಾಂತಿ ಪ್ರೇರಣೆಯ ತತ್ವದ ಮೇಲೆ ಆಧಾರವಾಗಿರ್ತದೆ. ಇನ್ನು ಡೈನಮೋ ಅಥವಾ ವಿದ್ಯುತ್ ಜನಕ ಎಂದರೇನು? ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನಕ್ಕೆ ನಾವು ಎಂತ ಕರಿತೀವಿ? ಡೈನಮೋ ಅಂತ ಕರಿತೇವೆ. ಇನ್ನು ವಿದ್ಯುತ್ ಮೋಟಾರ್ ಎಂದರೇನು? ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನಕ್ಕೆ ವಿದ್ಯುತ್ ಮೋಟಾರ್ ಅಂತ ಕರಿತೀವಿ. ಸೊ ಈ ಪ್ರಶ್ನೆಗಳು ಏನಿದಾವಲ್ಲ, ಇವುಗಳನ್ನು ನಿಮಗೆ ಕಾನ್ಸೆಪ್ಟಲ್ಲಿ ರೆಡ್ಯೂಸ್ ಮಾಡಿದ್ದಾನೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ, ಓಕೆನಾ. ಇನ್ನು ಮೋಟಾರ್ ಕಾರ್ಯನಿರ್ವಹಿಸುವ ತತ್ವ ಯಾವುದಪ್ಪ ಅಂದರೆ ಪ್ಲೇಮಿಂಗ್ನ ಎಡಗೈ ನಿಯಮದ ಆಧಾರದ ಮೇಲೆ ಏನಾಗ್ತದೆ? ಮೋಟಾರು ಕಾರ್ಯವನ್ನು ನಿರ್ವಹಿಸ್ತದೆ. ಫ್ಯೂಸ್ ತಂತಿಯ ಮಂಡಲದಲ್ಲಿರುವ ತಂತಿಗಳಿಂದ ಇದು ಆಲ್ರೆಡಿ ಇನ್ನೊಮ್ಮೆ ಬಂದಿದೆ. ಸೊ ಈ 37ನೇ ಪ್ರಶ್ನೆ ಈಗ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ಮತ್ತೆ ಇನ್ನೊಮ್ಮೆ ಬಂದ್ರಿಂದ ಅದನ್ನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀವಿ. ಇನ್ನು ಪ್ರಶ್ನೆ ಸಂಖ್ಯೆ 38, ವಿದ್ಯುತ್ ಮೋಟಾರ್ನಲ್ಲಿರುವ ಒಡಕು ಉಂಗುರಗಳ ಪಾತ್ರ ಏನಪ್ಪ ಅಂದರೆ ಇವು ಕರೆಂಟನ್ನು ಏನು ಮಾಡ್ತಾವೆ? ವಿದ್ಯುತ್ ಪ್ರವಾಹವನ್ನು ಹಿಮ್ಮುಖಗೊಳಿಸುವಂಥ ಕೆಲಸವನ್ನು ಮಾಡ್ತಾವೆ. ಪ್ರಶ್ನೆ ಸಂಖ್ಯೆ 39, ನೇರ ವಿದ್ಯುತ್ ಪ್ರವಾಹದ ಕೆಲವು ಆಕಾರಗಳನ್ನು ಹೆಸರಿಸಿ ಅಂತ ಕೇಳಿದಾನೆ. ವಿದ್ಯುತ್ ಕೋಶ, ಬ್ಯಾಟ್ರಿ ಅಂತ ಹೇಳ್ಬೋದು. ಇನ್ನೊಂದು DC ವಿದ್ಯುತ್ ಜನಕ, ಜನರೇಟರ್ ಅಂತ ಹೇಳ್ತೇವಲ್ಲ ಅದು. ಪ್ರಶ್ನೆ ಸಂಖ್ಯೆ 40, ಯಾವ ಆಕಾರಗಳು ಪರ್ಯಾಯ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸುತ್ತವೆ? AC ವಿದ್ಯುತ್ ಜನಕ ಮತ್ತು ವಿದ್ಯುತ್ ಸ್ಥಾವರಗಳು ಏನಾಗ್ತವೆ? ಪರ್ಯಾಯ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸುತ್ತವೆ. ಪ್ರಶ್ನೆ ಸಂಖ್ಯೆ 41, ವಿದ್ಯುತ್ ಮಂಡಲಗಳಲ್ಲಿ ಮತ್ತು ಉಪಕರಣಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಯಾವುದಾದ್ರೂ 2 ಸುರಕ್ಷಾ ಕ್ರಮಗಳನ್ನು ಹೆಸರಿಸಿ ಅಂತ ಕೇಳಿದಾನೆ. ಒಂದು ವಿದ್ಯುತ್ ಫ್ಯೂಸನ್ನು ಬಳಸ್ತೇವೆ ನಾವು, ಇನ್ನೊಂದು ಭೂ ಸಂಪರ್ಕ ತಂತಿಯನ್ನು ಬಳಸ್ತೇವೆ. ಪ್ರಶ್ನೆ ಸಂಖ್ಯೆ 42, ವಾಹಕದ ಮೇಲೆ ವರ್ತಿಸುವ ಬಲವು ಯಾವ ಅಂಶಗಳನ್ನು ಅವಲಂಬಿಸಿದೆ? ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕನ್ನು ಏನಾಗಿರ್ತದೆ? ಅವಲಂಬಿಸಿರ್ತದೆ ಅಂತ ಹೇಳ್ತೇವೆ.
ಇನ್ನು ಪ್ರಶ್ನೆ ಸಂಖ್ಯೆ 43, ನಿಮಗೆ ಒಂದು ತಾಮ್ರದ ಸುರುಳಿ 6 ವೋಲ್ಟ್ ವಿದ್ಯುತ್ ಕೋಶ ಮತ್ತು ಕಬ್ಬಿಣದ ರಜೆಗಳನ್ನು ನೀಡಲಾಗಿದೆ. ಇವುಗಳನ್ನು ಉಪಯೋಗಿಸಿ ವಿದ್ಯುತ್ ಪ್ರವಾಹದ ಯಾವ ಪರಿಣಾಮವನ್ನು ನೀವು ಪ್ರದರ್ಶಿಸಬಲ್ಲಿರಿ ಅಂತ ಕೇಳಿದಾನೆ. ಸೊ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮವನ್ನು ನಾವು ಏನು ಮಾಡ್ಬೋದು, ಇಲ್ಲಿ ಯೂಸನ್ನು ಮಾಡ್ಬೋದು ಅಥವಾ ಬಳಸ್ಬೋದು ಅಥವಾ ಪ್ರದರ್ಶನವನ್ನು ಮಾಡ್ಬೋದು ಅಂತ ಹೇಳ್ತಾನೆ. ಪ್ರಶ್ನೆ ಸಂಖ್ಯೆ 44, ಪರ್ಯಾಯ ವಿದ್ಯುತ್ ಪ್ರತಿ 0.01 ಸೆಕೆಂಡ್ಗಳಲ್ಲಿ ತನ್ನ ನೇರವನ್ನು ಬದಲಾಯಿಸಿದಾಗ ಅದರ ತೀವ್ರತೆ ಎಷ್ಟಪ್ಪ ಅಂದರೆ F = 1/T ಆಗ್ತದೆ. 1/0.01 ಏನಾಗ್ತದೆ 100 ಆಗ್ತದೆ. ಸೊ ಇದು ಏನಾಗಿರ್ತದಪ್ಪ ಆನ್ಸರ್ ಅಪ್ಪ ಅಂದರೆ 50 ಹರ್ಟ್ಸ್ಗೆ ಸಮನಾಗಿ ಇರ್ತದೆ. ಓಕೆನಾ. ಸೊ ಇಂದಿನ ದಿನ ನಾವೇನು ಮಾಡಿದ್ವಿ, ಒಂದು ಅಂಕದ ಪ್ರಮುಖ 44 ಪ್ರಶ್ನೆಗಳನ್ನು ನೋಡ್ತಾ ಹೋದ್ವಿ. ಓಕೆನಾ. ಸೊ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳ ಮೇಲೆ ಒಂದು ಅಂಕದ 44 ಪ್ರಶ್ನೆಗಳನ್ನು ನೋಡಿದ್ದೀವಿ. ಸೊ ಇವು ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆಗಳಾಗಿರ್ತವೆ. ಯಾಕಪ್ಪ ಅಂದರೆ ಸಾಕಷ್ಟು ಮಕ್ಕಳನ್ನು ನಾನು ಕೇಳಿದಾಗ ಅವರಿಗೆ ಹೆಚ್ಚಿನ ತೊಂದರೆಯನ್ನು ಕೊಡ್ತಕ್ಕಂಥ ಪಾಠ ಯಾವುದಪ್ಪ ಅಂದರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಇಲ್ಲಿ ಅವರ ನಾಲೆಜ್ಗೆ ತಕ್ಕಂತೆ ಪ್ರಶ್ನೆಯನ್ನು ಕೇಳೋದಷ್ಟೇ ಅಲ್ಲದೆ ಸ್ವಲ್ಪ ಅವರಿಗೆ ತಲೆ ಓಡಿಸುವಂತಹ ಕರೆಂಟ್ನ ಬಗ್ಗೆ ತಲೆ ಓಡಿಸುವಂತಹ ಕೆಲಸವನ್ನು ಕೊಡ್ತಕ್ಕಂತಹ ಪ್ರಶ್ನೆಗಳನ್ನು ನೀಡೋದ್ರಿಂದ ಸಾಕಷ್ಟು ಮಕ್ಕಳು ಈ ಒಂದು ಪಾಠದಲ್ಲಿ ಹೆಚ್ಚು ಡೌಟ್ಗಳನ್ನು ಹೊಂದಿರತಕ್ಕಂಥದ್ದನ್ನು ನಾನು ಕಂಡು ಬಂದಿದೆ. ಹಾಗಾಗಿ ಈ ಒಂದು ಪಾಠದ ಮೇಲೆ ನಾನು ಒಂದು ಅಂಕದ ಪ್ರಮುಖ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇದೇ ಪಾಠದ 2 ಮತ್ತು 3 ಅಂಕಗಳ ಒಂದು ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಸಾಕಷ್ಟು ಜನ, ಸಾವಿರಾರು ಜನ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಸ್ವಲ್ಪ ವಿಡಿಯೋ ಮಾಡ್ತಕ್ಕಂಥ ಹುಮ್ಮಸ್ಸು ಹೆಚ್ಚಾಗ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳೊಂದಿಗೆ. ಥ್ಯಾಂಕ್ ಯು ಸೋ ಮಚ್.